ಏನಾರ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಅವರು 25 ಜನ MP ಗಳಿದ್ದಾರೆ. ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ, ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರಾ? ಇವರು ವಿರೋಧ ಪಕ್ಷದವರು ಹೇಳಿದಾರಾ? ಬಸವರಾಜ ಬೊಮ್ಮಾಯಿ ಹೇಳಿದಾರಾ? ಅಶೋಕ ಹೇಳಿದಾರಾ? ವಿಜಯೇಂದ್ರ ಹೇಳಿದಾರಾ? ಯಡಿಯೂರಪ್ಪ ಹೇಳಿದಾರಾ? ಅದ್ರ ಬಗ್ಗೆ ಉಸಿರೇ ಇಲ್ಲ. 26 ಜನ ಈಗ MP ಗಳು. ಕರ್ನಾಟಕದಿಂದಲ್ಲ ಇವ್ರು ಗೆದ್ದಿರೋದು. ನಾವು ಕೇಳ್ತಾ ಇರೋದು ಕರ್ನಾಟಕದ ಜನರಿಗಲ್ಲ, ಕರ್ನಾಟಕಕ್ಕಲ್ಲ. ಇವ್ರು ಯಾಕೆ ಕೇಳಲ್ಲ? ಭಯ ಭಯ. ನರೇಂದ್ರ ಮೋದಿ ಅವ್ರು ಕಂಡ್ರು ಭಯ, ಅಮಿತ್ ಶಾ ಕಂಡ್ರೆ ಭಯ. ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿ ನೋಡು ಅವ್ರಿಗೆ. ಅಲ್ಲದವ್ರು ಯಾಕೆ ಕೇಳಲ್ಲ ಹೇಳಪ್ಪ? ಒಂದಿನ ಆದರೂ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರ? ಹೇಳಿ ನೋಡಿ. ಮಿನಿಸ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಇವ್ರು ಯಾರು ಅಮಿತ್ ಶಾ ಜೊತೆ, ನರೇಂದ್ರ ಮೋದಿ ಜೊತೆ ಮಾತಾಡೋಕ್ಕೆ ಭಯ. ಇವರು ಭಾರತೀಯ ಆಡಲ್ಲ ಇವರು. ಈಗ ನಾನು ಹೋಗಿದ್ದೆ, ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ದೆ. 20ನೇ ತಾರೀಕು ಇರಬೇಕು ಅನ್ನೋದು ಕಾಣಿಸುತ್ತೆ, ಡಿಸೆಂಬರ್ 20. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದೆ, ಅಮಿತ್ ಶಾನ ಭೇಟಿ ಮಾಡಿ, ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿದ್ದು. ಮಾಡಿದಾಗ ಇವರು ಅಮಿತ್ ಶಾ ಹೇಳಿದ್ರು 23ನೇ ತಾರೀಕು ಮೀಟಿಂಗ್ ಕರೆದ್ಬಿಟ್ಟು ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವ್ರಿಗೆ ಮೀಟಿಂಗೇ ಮಾಡಲಿಲ್ಲ, ಇವತ್ತಿನವ್ರಿಗೊಂದು ಬಿಡಿಗಾಸು ಕೊಟ್ಟಿಲ್ಲ. ನೀವೇ ಹೇಳಿಯಪ್ಪ. ನೀವು ಕರ್ನಾಟಕದವರು, ನೀವೆಲ್ಲ ಕರ್ನಾಟಕದವ್ರು, ನಾನು ಕರ್ನಾಟಕದವನೇ. ಹೇಳಿ, ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಮಾಡೋದ ಯಾರು? ಇನ್ನೇನಂತ ಕರಿಬೇಕು ಇದಕ್ಕೆ? ಮಲತಾಯಿ ಧೋರಣೆ. ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ.